ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 8. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ. ಗಾದೆಗಳು ಜನಸಾಮಾನ್ಯರ ಆಡುಮಾತುಗಳಾಗಿವೆ. ಗಾದೆ 1. ಅಡ್ಡೇಟಿನ ಮೇಲೆ ಗುಡ್ಡೇಟು. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಯಾವುದಾದರೊಂದು ಕೆಲಸವನ್ನು ಕೈಗೊಂಡಾಗ ಆ ಕೆಲಸ ಅನಿರೀಕ್ಷಿತವಾಗಿ ಕೈಗೂಡಿ ಯಶಸ್ಸು ಕಂಡಾಗ ಈ ಗಾದೆ ಹೇಳುವುದು ವಾಡಿಕೆ. ಕೈಗೊಂಡ ಕೆಲಸ ಖಚಿತವಾಗಿ ಕೈಗೂಡಿತು ಎಂಬರ್ಥವನ್ನು ಈ ಗಾದೆ ಹೊಮ್ಮಿಸುತ್ತದೆ. ಆದರೆ ಅದು ರೂಪುಗೊಂಡಿರುವ ಪರಿ ಗುರಿಯಿಲ್ಲದೆ ಅಥವಾ ಅಚಾನಕ್ಕಾಗಿ ಹೊಡೆದ ಏಟಿನಿಂದ ನಿರೀಕ್ಷಿಸದ ಲಾಭ ಅಥವಾ ಯಶಸ್ಸು ಸಿಗುವುದು. ಯಾವುದೋ ಒಂದು ಕೆಲಸವನ್ನು ಮಾಡುವಾಗ ಸರಿಯಾದ ಯೋಜನೆ ಇಲ್ಲದಿದ್ದರೂ ಅಥವಾ ಕಾಕತಾಳೀಯವಾಗಿ ಅದೃಷ್ಟದಂತೆ ಒಂದು ದೊಡ್ಡ ಯಶಸ್ಸು ಲಭಿಸಿದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಇಲ್ಲಿ ಅಡ್ಡೇಟು ಎಂದರೆ ಅಡ್ಡಾದಿಡ್ಡಿ ಹೊಡೆದ ಏಟು, ಗುಡ್ಡೇಟು ಎಂದರೆ ದೊಡ್ಡ ಅಥವಾ ನಿರ್ಣಾಯಕ ಏಟು, ಅಂದರೆ ಸಣ್ಣ ಪ್ರಯತ್ನವೋ ಅಥವಾ ತಿಳಿಯದೇ ಮಾಡಿದ ಕೆಲಸವೋ ದೊಡ್ಡ ಫಲ ನೀಡದ ಸಂದರ್ಭವನ್ನು ಇದು ಸೂಚಿಸುತ್ತದೆ. ಈ ಗಾದೆಯು ಅಚಾನಕ್ಕಾಗಿ ಒಲಿದು ಬರುವ ಅದೃಷ್ಟ ಅಥವಾ ನಿರೀಕ್ಷಿಸದ ಲಾಭವನ್ನು ವಿವರಿಸಲು ಸೂಕ್ತವಾಗಿದೆ. ಗಾದೆ ಮಾತು 2. ಅಪ್ಪ ಕೊಡದಿದ್ದರೆ ಚಿಕ್ಕಪ್ಪ ಕೊಟ್ಟಾನು. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಒಂದು ಕಡೆ ನಮಗೆ ಸಹಾಯ ಅಥವಾ ಬೆಂಬಲ ಸಿಗದಿದ್ದಾಗ ಮತ್ತೊಂದು ಮೂಲದಿಂದ ಅದು ಖಂಡಿತವಾಗಿ ದೊರೆಯುತ್ತದೆ ಎಂಬ ಭರವಸೆಯನ್ನು ಈ ಗಾದೆ ನೀಡುತ್ತದೆ. ಒಬ್ಬರು ನಮ್ಮ ಬೇಡಿಕೆಯನ್ನು ನಿರಾಕರಿಸಿದರೆ ಅಥವಾ ಕೆಲಸ ಮಾಡಿಕೊಡದಿದ್ದರೆ ಪ್ರಪಂಚವು ಅಲ್ಲಿಗೆ ಮುಗಿಯುವುದಿಲ್ಲ. ಸಹಾಯ ಮಾಡಲು ಬೇರೆಯವರು ಇದ್ದೇ ಇರುತ್ತಾರೆ ಎಂಬುದು ಇದರ ತಾತ್ಪರ್ಯ. ಕುಟುಂಬದಲ್ಲಿ ಅಪ್ಪನ ನಂತರ ಸ್ಥಾನ ಚಿಕ್ಕಪ್ಪನದು. ಅಪ್ಪ ಅಧಿಕಾರ ಚಲಾಯಿಸಿ ಏನನ್ನಾದರೂ ನಿರಾಕರಿಸಿದರೆ ಅಷ್ಟೇ ಪ್ರೀತಿ ಅಥವಾ ಜವಾಬ್ದಾರಿ ಇರುವ ಚಿಕ್ಕಪ್ಪ ಅದನ್ನು ಪೂರೈಸಬಹುದು ಎಂಬುದು ಈ ಗಾದೆ ಮಾತಿನ ಹಿಂದಿನ ಲೌಕಿಕ ಜ್ಞಾನ ಆಗಿದೆ. ಒಟ್ಟಾರೆಯಾಗಿ ಯಾವುದೇ ಒಂದು ಕೆಲಸಕ್ಕೆ ಒಂದು ದಾರಿಯನ್ನು ನೆಚ್ಚಿಕೊಳ್ಳದೆ ಪರ್ಯಾಯ ಮಾರ್ಗಗಳ ಮೇಲೆ ವಿಶ್ವಾಸವಿಡಬೇಕು ಎಂಬುದು ಈ ಗಾದೆ ಸೂಚಿಸುತ್ತದೆ. ಗಾದೆ ಮಾತು 3. ಅರಮನೆ ಪಕ್ಕದಲ್ಲಿ ನೆರೆಮನೆ ಇರಬಾರದು. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಅರಮನೆಯಲ್ಲಿ ವಾಸಿಸುವವರು ಶ್ರೀಮಂತರು ಮತ್ತು ಪ್ರಭಾವಶಾಲಿಗಳು. ಅವರ ಪಕ್ಕದಲ್ಲಿ ಸಾಮಾನ್ಯ ಜನರು ವಾಸಿಸಿದರೆ ಶ್ರೀಮಂತರು ಐಷಾರಾಮಿ ಜೀವನದ ಮುಂದೆ ಸಾಮಾನ್ಯರ ಬದುಕು ಅತ್ಯಂತ ಕೀಳಾಗಿ ಅಥವಾ ಕಷ್ಟಕರವಾಗಿ ಕಾಣಿಸಬಹುದು. ಅಧಿಕಾರ ಇರುವವರ ಪಕ್ಕದಲ್ಲಿ ಇದ್ದರೆ ಅವರ ಕಟ್ಟುನಿಟ್ಟುಗಳು ಅಥವಾ ಅವರ ಭದ್ರತೆಯ ಕಾರಣದಿಂದ ಸಾಮಾನ್ಯ ಜನರ ಓಡಾಟ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿ ಉಂಟಾಗಬಹುದು. ಅರಮನೆಯ ಮೇಲೆ ಯಾವುದಾದರೂ ಆಪತ್ತು ಬಂದಾಗ, ಅಂದರೆ ಯುದ್ಧ ಅಥವಾ ದಾಳಿ, ಅದರ ಪಕ್ಕದಲ್ಲಿರುವ ನೆರೆಮನೆಗಳಿಗೂ ತೊಂದರೆ ತಪ್ಪಿದ್ದಲ್ಲ. ಅರಮನೆಯ ವೈಭವಕ್ಕೆ ಮರುಳಾಗಿ ತಮ್ಮ ಶಕ್ತಿ ಮೀರಿ ಬದುಕಲು ಪ್ರಯತ್ನಿಸಿ ಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತದೆ. ಒಟ್ಟಾರೆಯಾಗಿ ಈ ಗಾದೆಯು ಅಧಿಕಾರ ಅಥವಾ ಅತಿಯಾದ ಶ್ರೀಮಂತಿಕೆಯ ನೆರಳಿನಲ್ಲಿ ಬದುಕುವುದು ಕಷ್ಟ ಎಂಬ ಸತ್ಯವನ್ನು ತಿಳಿಸುತ್ತದೆ. ಇದಕ್ಕೆ ಪೂರಕವಾಗಿ ಅರಮನೆಗಿಂತ ನೆರೆಮನೆ ಲೇಸು ಎಂಬ ಗಾದೆಯೂ ಸಹ ಇದೆ. ಅಂದರೆ ಕಷ್ಟದ ಸಮಯದಲ್ಲಿ ದೂರದ ಅರಮನೆಗಿಂತ ಹತ್ತಿರದ ನೆರೆಮನೆಯವರೇ ನೆರವಿಗೆ ಬರುತ್ತಾರೆ ಎಂದರ್ಥ. ಗಾದೆ ಮಾತು 4. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ರಂತೆ ಎಂಬ ಗಾದೆ ಅಯೋಗ್ಯ ಅಥವಾ ಸಂಸ್ಕೃತಿ ಇಲ್ಲದ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಹಣ ಅಧಿಕಾರ ಸಿಕ್ಕಾಗ ಆ ಅಹಂಕಾರದಲ್ಲಿ ಅನಗತ್ಯವಾಗಿ ಪ್ರದರ್ಶನ ಮಾಡಲು ಹೋಗಿ ಹಾಸ್ಯಾಸ್ಪದವಾಗುವ ಸ್ವಭಾವವನ್ನು ಸೂಚಿಸುತ್ತದೆ. ಇದು ಮನುಷ್ಯನ ಅಹಂಕಾರ ಮತ್ತು ಅಸಂಬದ್ಧ ವರ್ತನೆಯನ್ನು ವಿಡಂಬಿಸುತ್ತದೆ. ಅಲ್ಪ ಅಂತ ಅಂದರೆ ಸಂಸ್ಕೃತಿ, ತಿಳುವಳಿಕೆ ಅಥವಾ ಬಡತನದಿಂದ ಬಂದವನು. ಐಶ್ವರ್ಯ ಅಂತ ಅಂದರೆ ಅನಿರೀಕ್ಷಿತ ಹಣ ಅಥವಾ ಅಧಿಕಾರ. ಅರ್ಧರಾತ್ರಿಲಿ ಕೊಡೆ ಹಿಡಿಯುವುದು ಅಂತ ಅಂದರೆ ಮಳೆ ಅಥವಾ ಬಿಸಿಲು ಇಲ್ಲದ ಸಮಯದಲ್ಲಿ ಅಹಂಕಾರದಿಂದ ತೋರ್ಪಡಿಕೆಗಾಗಿ ಅಸಂಬದ್ಧ ಕೆಲಸ ಮಾಡುವುದು ಎಂದರ್ಥ. ಬಡತನದಲ್ಲಿ ಬದುಕಿದವನಿಗೆ ಇದ್ದಕ್ಕಿದ್ದಂತೆ ಸಿರಿತನ ಬಂದರೆ ಆ ಹಣವನ್ನು ಹೇಗೆ ಬಳಸಬೇಕೆಂದು ತಿಳಿಯದೆ ತನ್ನ ಶ್ರೀಮಂತಿಕೆಯನ್ನು ತೋರಿಸಲು ಮೂರ್ಖತನದಿಂದ ಕೆಲಸಗಳನ್ನು ಮಾಡುತ್ತಾನೆ. ಈ ಗಾದೆಯು ಸರಳತೆ ಮತ್ತು ವಿನಯದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಅತಿಯಾದ ಪ್ರದರ್ಶನವು ಅಲ್ಪತನದ ಸಂಕೇತ ಎಂದು ತಿಳಿಸುತ್ತದೆ. ಗಾದೆ ಮಾತು 5. ಆಡಿದ್ದೇ ಆಟ, ಊಡಿದ್ದೇ ಲಗ್ಗೆ ಎಂಬ ಗಾದೆ ಮಾತು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳ ನಡವಳಿಕೆಯನ್ನು ವಿವರಿಸುತ್ತದೆ. ಇದರ ಸಾರಾಂಶ ಏನಪ್ಪ ಅಂತ ಅಂದರೆ, ಒಬ್ಬ ವ್ಯಕ್ತಿಯು ತನ್ನ ಇಷ್ಟದಂತೆ ನಡೆದುಕೊಳ್ಳುವುದು ಮತ್ತು ಅವನು ಮಾಡಿದ್ದೇ ಸರಿ ಎಂಬಂತೆ ವರ್ತಿಸುವುದನ್ನು ಇದು ಸೂಚಿಸುತ್ತದೆ. ಸಾಮಾನ್ಯವಾಗಿ ಅಧಿಕಾರ, ಹಣ ಅಥವಾ ಬಲವಿರುವವರು ಇತರರ ಮಾತಿಗೆ ಬೆಲೆ ಕೊಡದೆ ತಮಗೆ ತೋಚಿದ್ದನ್ನೇ ಮಾಡುತ್ತಾ ಸಮಾಜದಲ್ಲಿ ಅಥವಾ ಒಂದು ಗುಂಪಿನಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುವಾಗ ಈ ಮಾತನ್ನು ಬಳಸಲಾಗುತ್ತದೆ.
ಲಗ್ಗೆ ಅಂತ ಅಂದರೆ ಯುದ್ಧದಲ್ಲಿ ಕೋಟೆಯನ್ನು ಮುತ್ತಿಗೆ ಹಾಕುವುದು ಅಥವಾ ಆಕ್ರಮಣ ಮಾಡುವುದು ಎಂದರ್ಥ. ಅಂದರೆ ಆ ವ್ಯಕ್ತಿಯು ತಾನು ಅಂದುಕೊಂಡಿದ್ದನ್ನು ಸಾಧಿಸಲು ಯಾವುದೇ ಹಂತಕ್ಕೂ ಹೋಗುತ್ತಾನೆ ಎಂಬ ಧೋರಣೆಯನ್ನು ಇದು ತಿಳಿಸುತ್ತದೆ. ಒಟ್ಟಾರೆಯಾಗಿ ಯಾರೊಬ್ಬರ ಅಡೆತಡೆಯಿಲ್ಲದೆ ತನ್ನ ಮನಬಂದಂತೆ ವ್ಯವಹರಿಸುವ ವ್ಯಕ್ತಿಯ ಅಹಂಕಾರ ಅಥವಾ ಪ್ರಭಾವವನ್ನು ಈ ಗಾದೆ ವ್ಯಕ್ತಪಡಿಸುತ್ತದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ 5 ಕನ್ನಡ ಗಾದೆಗಳು ಮತ್ತು ಅದಕ್ಕೆ ಅರ್ಥವನ್ನು. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.